ಏನು ಅಂತಂದ್ರೆ ಈಗ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಮತ್ತು ಭಾರತೀಯರಾಗಿ ನಾವು ಡಿಸೈಡ್ ಮಾಡಬೇಕು, ಟರ್ಕಿಯ ಜೊತೆಗೆ ನಮಗಿರುವಂತ ಎಲ್ಲ ಸಂಬಂಧವನ್ನ ಕಡಿದುಕೊಳ್ಬೇಕು. ನಾವು ಟರ್ಕಿಗೆ ಏನಾದ್ರೂ ಟ್ರಿಪ್ಪಿಗೆ ಹೋಗ್ತೀವಿ ಅಂತಾದ್ರೆ ಫಾರ್ ಗಾಡ್ ಸೇಕ್ ಇನ್ ಮುಂದೆ ಟರ್ಕಿಗೆ ಟ್ರಿಪ್ಪಿಗೆ ಹೋಗಬೇಡಿ. ಅಜರ್ಬೈಜಾನ್ಗೆ ಬಹಳ ಜನ ಹೋಗ್ತಾರೆ, ಸ್ಟಾಪ್ ಮಾಡಿ. ಬಿಕಾಸ್ ಅಜರ್ಬೈಜಾನ್ ಓಪನ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ನಾವು ಇಂಥವ್ರ ಜೊತೆ ಎಚ್ಚರಿಕೆಯಿಂದ ಇರಬೇಕು. ಟರ್ಕಿಯ ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ಸಂಬಂಧಗಳನ್ನ ನಾವು ಇಟ್ಕೊಳ್ಳೋದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ರೆ, ಭಾರತದ ಯಾತ್ರಿಕರು ಹೋಗೋದ್ರಿಂದ ದುಡ್ಡು ಮಾಡಿಕೊಳ್ಳುವಂತ ಈ ರಾಷ್ಟ್ರಗಳಿಗೆ ಸರಿಯಾದ ಪಾಠ ಕಲಿಸಬೇಕಾಗಿರುವಂತ ಹೊತ್ತು ಇದು. ಅಂಡ್ ಬೈ ದ ವೇ, ನನಗೆ ಬಹಳ ಖುಷಿಯ ಸಂಗತಿ ಅಂತಂದ್ರೆ ನೇಪಾಳ ವರ್ಡ್ಸ್ ಮಿನ್ಸ್ ಮಾಡಲಿಲ್ಲ, ಡೈರೆಕ್ಟ್ ಆಗಿ ಹೇಳಿದೆ, ನಾನು ನನ್ನ ನೆಲವನ್ನ ಪಾಕಿಸ್ತಾನದ ಟೆರರಿಸಂಗೆ ಯಾವ ಕಾರಣಕ್ಕೂ ಕೊಡೋದಿಲ್ಲ, ನಾನು ಭಾರತದ ಪರವಾಗಿರ್ತೀನಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿರುತ್ತೆ. ಇವೆಲ್ಲವನ್ನೂ ನೋಡುವಾಗ ಅನ್ಸುತ್ತೆ ಭಾರತದ ಪರವಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಒಳ್ಳೆಯ ವಾತಾವರಣ ರೂಪುಗೊಂಡಿದೆ.